ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಿದೆ. ಇದರಿಂದಾಗಿ ಶಿರಾಡಿ ಘಾಟ್ನ ಮಾರ್ಗದ ಸಂಚಾರ ಅಕ್ಷರಶಃ ಒಂದು ರೀತಿ ದುಸ್ತರ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಏನು ಸಕಲೇಶಪುರದಿಂದ ಮಾರನಹಳ್ಳಿವರೆಗೆ ಏನು ಚತುಷ್ಪಥ ರಸ್ತೆ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಅದರ ಎಡ ಮತ್ತು ಬಲಭಾಗದ ರೀತಿಯಾಗಿ ದೊಡ್ಡ ಮಟ್ಟದ ಮಣ್ಣು ಕುಸಿತ ಆಗ್ತಿರ್ತಕ್ಕಂಥದ್ದು. ಈಗ ನಾವಿರ್ತಕ್ಕಂಥದ್ದು ಕೆಸಗುಲಿ ಅಂತಕ್ಕಂಥ ಪ್ರದೇಶದಲ್ಲಿ, ಅಂದರೆ ಸಕಲೇಶಪುರದಿಂದ ಮಂಗಳೂರು ಕಡೆಗೆ ತೆರಳತಕ್ಕಂಥ ಸುಮಾರು 10-12 ಕಿಲೋಮೀಟರ್ ಡೌನ್ ಬಂದರೆ ಇಲ್ಲಿ ಚತುಷ್ಪಥ ರಸ್ತೆಯ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಆ ರಸ್ತೆಯ ಸುರಕ್ಷತೆಗಾಗಿ ಏನು ತಡೆಗೋಡೆಯನ್ನು ಕಟ್ಟಲಾಗಿತ್ತು, ಆ ತಡೆಗೋಡೆಯನ್ನು ಕೊಚ್ಚಿಕೊಂಡು ಮಣ್ಣು ಕೆಳಗಡೆ ಬಂದಿರತಕ್ಕಂಥದ್ದು. ಆ ತಡೆಗೋಡೆ ಇದೆ, ತಡೆಗೋಡೆ ಕೆಳಭಾಗದಲ್ಲಿ ಚರಂಡಿಯನ್ನು ಕೂಡ ಮಾಡಿದರೆ ನೀರು ಹರಿದು ಹೋಗಲಿಕ್ಕೆ ಬೇಕಾಗಿ. ಆದರೆ ಆ ಮೇಲಿಂದ ಬಂದಂಥ ಮಣ್ಣು ಕಂಪ್ಲೀಟ್ ಆಗಿ ಆ ತಡೆಗೋಡೆಯನ್ನು ಕೂಡ ಕೊಚ್ಚಿಕೊಂಡು ಬಂದು ಚರಂಡಿಯನ್ನು ಕೂಡ ಮುಚ್ಚಾಕಿದೆ. ಇದು ಕೇವಲ ಒಂದು ಕಡೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಒಂದು 200 ಮೀಟರ್ವರೆಗೂ ಕೂಡ ಆ ತಡೆಗೋಡೆ ಕಂಪ್ಲೀಟ್ ಆಗಿ ಕೊಚ್ಚಿಕೊಂಡು ಕೆಳಗಡೆ ಬಂದಿದೆ. ಸೊ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಈ ಕ್ಷಣಕ್ಕೂ ಕೂಡ ಹಂತ ಹಂತವಾಗಿ ಮಣ್ಣು ಮೇಲಿಂದ ಕೆಳಗಡೆ ಬರ್ತಾ ಇದೆ. ಸುಮಾರು 100 ಅಡಿಯಷ್ಟು ಎತ್ತರದಿಂದ ನಾವು ನೋಡ್ತಾ ಇದ್ದೀವಿ. ಈ ಕ್ಷಣಕ್ಕೂ ಕೂಡ ಮಣ್ಣು ಯಾವ ಕ್ಷಣದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕೆಳಗಡೆ ಬರ್ತದೋ ಗೊತ್ತಿಲ್ಲ. ಇದು ಚತುಷ್ಪಥ ರಸ್ತೆ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ನಾವು ನೋಡ್ತೀವಿ ವಾಹನಗಳು ಕೂಡ ಓಡಾಡ್ತಿದೆ. ಅದರಲ್ಲಿ ಒಂದು ಭಾಗದ ರಸ್ತೆ ಮಾತ್ರ ಕಂಪ್ಲೀಟ್ ಆಗಿದೆ. ಇದೇ ಭಾಗದಲ್ಲಿ ವಾಹನಗಳು ಓಡಾಡಬೇಕಾಗುತ್ತೆ, ಮತ್ತೊಂದು ಭಾಗದಲ್ಲಿ ಇನ್ನೂ ಕೂಡ ಕೆಲಸ ನಡಿಬೇಕಾಗಿದೆ. ಹಾಗಾಗಿ ಇದು ಒಂದು ರೀತಿ ಆತಂಕದ ನಡುವೆ ಪ್ರಯಾಣ ನಡೀತಾ ಇದೆ. ಈಗ ಈ ಸ್ಥಳಕ್ಕೆ ಸಕಲೇಶಪುರದ ಶಾಸಕರಾಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರು ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಪ್ರಯಾಣಿಕರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ.